ನನ್ನ ಮಗಳು ಬೆಂಗಳೂರಿಂದ ಬಂದು ಮದ್ದೂರು ವಡೆ ಮಾಡ್ಕೊಡ್ಬೇಕಂತೆ. ಅದೆಲ್ಲ ರಾಮನಗರದಲ್ಲಿ ಮದ್ದೂರಲ್ಲಿ ಎಲ್ಲ ಟೂರ್ ಹೋಗಿ ತಿಂದ್ಲಂತೆ. ಚೆನ್ನಾಗದೆ, ಅದಕ್ಕಿಂತ ಸೂಪರಾಗಿ ನಮ್ಮ ಅಮ್ಮ ಮಾಡ್ತಾರೆ ಬನ್ನಿ ಅಂತ ಫ್ರೆಂಡ್ ಕರ್ಕೊಂಡು ಬಂದವಳೆ. ಮದ್ದೂರು ವಡೆ ಮಾಡಬೇಕಂತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹಸಿ ಕರ್ಬೇವಿನ ಸೊಪ್ಪು ಕಿತ್ಕೋತಾ ಇದ್ದೀನಿ ಮದ್ದೂರು ವಡೆಗೆ. ನೋಡಿ ಸಖತ್ತಾಗಿದೆ, ಚೆನ್ನಾಗಿ ಒಗ್ಗರಣೆಗೆ ಆಮೇಲೆ ಕಿತ್ಕೊಬ. ಇದು ಮದ್ದೂರು ವಡೆಗೆ ಹಸಿ ಕರ್ಬೇವು ಸೊಪ್ಪು ಸಖತ್ತಾಗಿದೆಯಲ್ಲ, ಬನ್ನಿ ಹಾಕಿ ತೋರಿಸ್ತೀನಿ. ಮದ್ದೂರು ವಡೆ ಮಾಡ್ಕೊಡ್ಬೇಕಂತೆ ನನ್ನ ಮಗಳಿಗೆ. ಮದ್ದೂರು ವಡೆಗೆ ಇಷ್ಟು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಒಂದು 10-15 ಮಾಡುವ, ಇಲ್ಲೂ ಬಂದವ್ರಿಗೆ ಕೊಡುವ. ಇಷ್ಟು ಕಡಲೆ ಬೀಜ ಸಾಕು. ಇದು ಹುರ್ಕೋಬೇಕು, ಹಿಂಗೆ ಹುರ್ಕೋಬೇಕು. ಹಿಂಗೆ ಸ್ವಲ್ಪ ದಪ್ಪದರ ಹುರ್ಕೊಂಡ್ರೆ ಸ್ವಲ್ಪ ಚೆನ್ನಾಗೇನು ಉರಿಯೋಂಗಿಲ್ಲ. ತಿರುಗಿ ಎಣ್ಣೆಗೆ ಹಾಕ್ತೀವಲ್ಲ ಬೇಯ್ತದೆ. ಇದು ಸಿಪ್ಪೆ ತೆಗಿಯೋಕ್ಕೋಸ್ಕರ ಹಿಂಗೆ ದಪ್ಪದರ ಹುರ್ಕೋಬೇಕು. ಹಿಂಗೆ ಸಾಕು. ಇವಾಗ ಇಷ್ಟಾಗಿದೆ. ಇದು ತಗೊಂಡು ಆರಿಸ್ಕೊಂಡು ಪುಡಿ ಮಾಡ್ಕೊಳ್ವಾ, ಎತ್ಕೊವ. ಈಗ ಸಾಕಿದೆ. ಹುರಿದ್ಬಿಟ್ಟು ಹಿಂಗೆಲ್ಲ ಇದು ಮಾಡಿ ಕೇರಿ ಹಿಂಗೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಿಂಗೆ ಸುಮ್ಮನೆ ದಪ್ಪ ಥರ ಹಿಂಗೆ ನುಚ್ಚು ಮಾಡ್ಕೋಬೇಕು. ಯಾಕೆಂದರೆ ಹಂಗೆ ಇದ್ದರೆ ವಡೆ ಒಡ್ಕೊಳ್ಳುತ್ತೆ. ಹಿಂಗೆ ನುಚ್ಚು ಮಾಡಿದ್ರೆ ಒಡ್ಕೊಳ್ಳಲ್ಲ. ಹಿಂಗೆ ಸುಮ್ಮನೆ ಹಿಂಗೆ ದಪ್ಪ ಥರ ಮಾಡಿ ಹಾಕ್ಕೋಬೇಕು. ಹಿಂಗೆ ನುರ್ಕೊಂಡು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ತಾ ಇರಲಿ, ಅಷ್ಟಕ್ಕೆಲ್ಲ ರೆಡಿ ಮಾಡ್ಕೊವ. ಒಂದಿಷ್ಟು ಎಣ್ಣೆ ಇರಲಿ, ಕಾಯ್ತಾ ಇರಲಿ. ಅಷ್ಟರಲ್ಲಿ ನಾವೆಲ್ಲ ರೆಡಿ ಮಾಡ್ಕೊವ. ನೋಡಿ ಹಿಂಗೆ ಇರಬೇಕು. ಮದ್ದೂರು ವಡೆಗೆ ಹಿಂಗೆ ಚಿಕ್ಕಾಗಿರ್ಬೇಕು. ಹಿಂಗೆ ಇದು ಮಾಡ್ಕೊಂಡು ಹಿಂಗೆ ಇಷ್ಟು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟೆಷ್ಟು ಬೇಕು ಹಾಕ್ಕೊಳ್ಳಿ ನಿಮ್ಮ ಅಳತೆಗೆ. ನನ್ನ ಮಗಳಿಗೆ ನಮಗೆ ಮಾತ್ರ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ಕೊಡೋಕೆ ಮಾಡ್ತಾಯಿಲ್ಲ ಏನು ಅಂದ್ಕೊಬೇಡಿ. ಈ ಥರ ಹಿಂಗೆ ಸಣ್ಣಗೆ ಹಿಂಗೆ ಹಚ್ಕೊಳ್ಳಿ. ಹಿಂಗಿರ್ಬೇಕು ಈರುಳ್ಳಿ. ಹಿಂಗಿದ್ರೆ ತಟ್ಟೆಗಾಗ ಮುರ್ಕೊಳ್ಳಲ್ಲ. ಒಂದಿಷ್ಟು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ಸಣ್ಣಗೆ ಹಚ್ಕೊಂಡು ಹಿಂಗೆ ಹಚ್ಕೊಳಕ್ಕೆ ಸಣ್ಣಗೆ ಇಷ್ಟು ಹಚ್ಕೊಂಡು ಸಾಕು. ಖಾರ ಜಾಸ್ತಿ ತಿನ್ನೋಕ್ಕಾಗಲ್ಲ. ಕರ್ಬೇವಿನ ಸೊಪ್ಪು ಒಂದು ಇಷ್ಟು ತೊಗೊಂಡಿದ್ದೀನಿ. ಮೇನ್ ಕರ್ಬೇವಿನ ಸೊಪ್ಪೇ ಬೇಕಾಗಿರೋದು. ಇಷ್ಟು ತೊಗೊಂಡಿದ್ದೀನಿ. ಹಿಂಗೆ 2 ಕಡ್ಡಿ ಊರ್ಕೊಂಬಿಟ್ಟು ಅದು ಕಟ್ ಮಾಡೋರು ಹಾಕ್ಕೊಬೋದು. ಹಿಂಗೆ ಸಣ್ಣಗೆ ಹಿಂಗೆ ಮುರಿದ್ಬಿಟ್ಟು ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಅದು ಚೆನ್ನಾಗಿ ಸಿಗ್ತದೆ, ಬಾಯಿಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು. ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಸಾಕು. ಹಿಂಗೆ ಹಾಕ್ಕೊಂಡು ಸಾಕು. ಸ್ವಲ್ಪ ಒಂದು 7-8 4-5 ಎಷ್ಟು ಹಾಕಿ ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಒಂದು ಎಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಸಪ್ಪೆ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಒಂದು ತಿಂದು ನೋಡ್ಬಿಟ್ಟು ಸಪ್ಪೆ ಸೀರೆ ಹಾಕ್ಕೊಳ್ಳಿ. ಫಸ್ಟೇ ಹಾಕ್ಬಿಟ್ಟು ಆಮೇಲೆ ಉಪ್ಪು ಆಗೋಯ್ತು ಅಂತ ನೀರು ಯಾಕಾಗಲ್ಲ ಇದಕ್ಕೆ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅರ್ಧ ಕೆಜಿ ಚಿರೋಟಿ ರವೆ, ಈ ಥರ ಸಣ್ಣ ರವೆ ತಗೋಬೇಕು. ಇದರಲ್ಲಿ ನಾನು 1/4 ಭಾಗ ಹಾಕ್ಕೋತೀನಿ, 1/4 ಕೆಜಿ ಅಷ್ಟು. ಇದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೋಬೇಕು. ಮೈದಾ ಹಿಟ್ಟು ಹಾಕಿದ್ರೆ ಗಟ್ಟಿ ಬರ್ತದೆ, ಒಂಥರ ರಬ್ಬರ್ ಎಳ್ದಂಗೆ ಆಯ್ತದೆ. ಅದಕ್ಕೆ ಮೈದಾ ಹಿಟ್ಟು ಹಾಕೋಬಾರ್ದು, ಬರೀ ಅಕ್ಕಿ ಹಸಿಟ್ಟು ಚಿರೋಟಿ ರವೆ ಮಾತ್ರ ಹಾಕ್ಕೋಬೇಕು. ನೀವೆಲ್ಲ ಅಲ್ಲಿ ಮದ್ದೂರಲ್ಲಿ ರಾಮನಗರದಲ್ಲಿ ಮದ್ದೂರು ವಡೆ ಅಂದರೆ ಬಸ್ಸಲ್ಲಿ ಕೂತ್ಕೊಂಡು ಮದ್ದೂರು ವಡೆ ಅಂತೀರ. ಅದು ಎಷ್ಟು ದಿವಸ ಆಗಿರುತ್ತೋ ಏನೋ. ಹಿಂಗೆ ಮನೇಲಿ ಫ್ರೆಶ್ಶಾಗಿ ಮಡಿಕೊಂಡು ನೀವೆಲ್ಲ ಹೋಗ್ಬೇಕಂದ್ರೆ ಇದರಲ್ಲಿ ಹಾಕ್ಕೊಂಡು ಕವರ್ಗೆ ಹಾಕ್ಕೊಂಡು ತಿನ್ಕೊಂಡು. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕೋಕೋಬೇಡಿ. ಮೇನ್ ಇದು ಬೇಕಾಗಿರೋದು ಚಿರೋಟಿ ರವೆ. ಹಿಂಗೆ ಹಾಕ್ಬಿಟ್ಟು ಮೈದಾ ಹಿಟ್ಟೆಲ್ಲ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಎಲ್ಲ ಇದು ಮಾಡ್ಕೋಬೇಕು. ಹಿಂಗೆ ಎಲ್ಲ ಹಿಂಗೆಲ್ಲ ಇದು ಮಾಡಿಕೊಂಡು ಚೆನ್ನಾಗಿ ಪುಡಿ ಮಾಡಿ ಈ ರವೆ ಮೈದಾ ಅಕ್ಕಿ ಹಿಟ್ಟು ಎಲ್ಲ ಫಸ್ಟ್ ಒಂದು ಸತಿ ಕಲಿಸ್ಕೋಬೇಕು. ಹಿಂಗೆ ಜೀರಿಗೆ ಎಳ್ಳು ಎಲ್ಲ ಕಡಲೆ ಬೀಜ ಆವಾಗಲೇ ಇದು ತೋರಿಸಿದ್ನಲ್ಲ ನಿಮಗೆ. ಹುರಿದ್ಬಿಟ್ಟು ಎಲ್ಲ ಪೌಡ್ರು ಇದು ಮಾಡಿ ಕೇರ್ಬಿಟ್ಟು ಹೊಟ್ಟೆಲ್ಲ ತೆಗ್ದು ನೋಡಿ ಇಷ್ಟು ಕಡಲೆ ಬೀಜ ಹಾಕೋ. ಕಡಲೆ ಬೀಜ ಹಾಕಿದ್ರು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತದೆ. ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ನಾನೆಲ್ಲ ಹಾಕ್ಬಿಡ್ತಾಯಿದ್ದೀನಿ ಅತ್ತಾಗ ಏನಾರು ಆಗಲಿ ಅಂತ. ನೀವು ಹಂಗೆ ಮಾಡಿ ಹಾಕ್ಕೊಳ್ಳಿ. ಒಂದು ಅಂದಾದ್ಮೇಲೆ ಹಾಕಿ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತ ಏನಿಲ್ಲ. ಅದೇ ಆಗಲೇ ಹೋಗೋದು ಅಡುಗೆ. ಸುಮ್ಮನೆ ಕೈಗೆ ಯಾವ ಸಿಗ್ತದೆ ಅದು ಹಾಕ್ತಾ ಇರ್ಬೇಕು, ಮಾಡ್ತಾ ಇರಬೇಕು. ಇವಾಗ ಇದು ನೀರು ಹಾಕೊಂಡು ಕಲಿಸ್ಕೋಬೇಕು. ಲಲಿತಾ ನೀರು ಕೊಡೋವ ಇದೆ. 1-2 ಸೌಟು ಎಣ್ಣೆ ಹಾಕೋ, ಬಿಸಿ ಎಣ್ಣೆನ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಆಮೇಲೆ ಎಣ್ಣೆ ಊದ್ಬಿಟ್ಟು ಹಂಗೆ ಕೈ ಹಾಕ್ಬಿಟ್ಟಿರ. ನೀರು ಹಾಕ್ಕೊಂಡು ಆಮೇಲೆ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಹಾಕ್ಕೋಬೇಕು. ಜಾಸ್ತಿ ಇದು ಮಾಡ್ಕೊಕೋಬೇಡ್ರಿ. ಎಣ್ಣೆ ಹಾಕಿದ್ಮೇಲೆ ಹಿಂಗೆ ಸೌಟಲ್ಲೇ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕುವ ಕೈ ಹಾಕ್ಕೊಳ್ಳಿ. ಸುಡ್ತಾ ಇರ್ತದಲ್ಲ ಎಣ್ಣೆ, ಕಾದಿರೋ ಎಣ್ಣೆ ಹಾಕ್ಕೊಬಾರ್ದು, ಕೈ ಸುಟ್ಟೋಯ್ತದೆ. ಆಮೇಲೆ ಆಂಟಿ ಹೇಳ್ದು ಅಂದ್ಬಿಟ್ಟು ಆಮೇಲೆ ಕೈ ಸುಟ್ಕೊಂಡು ನನಗೆ ಬೈಬೇಡ್ರಿ. ಈಗ ನೀರು ಹಾಕಿ ಕಲಿಸ್ತೀನಿ ನೋಡ್ಕೊಳ್ಳಿ. ಈಗ ಸ್ವಲ್ಪ ಸೋಡಾ ಹಾಕೋತೀನಿ. ಜಾಸ್ತಿನೂ ಸೋಡಾ ಹಾಕ್ಬೇಡಿ, ಎಣ್ಣೆ ಜಾಸ್ತಿ ಎಳೆದ್ಬಿಡ್ತದೆ. ಇಷ್ಟೇ ಸಾಕು. ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಕಲಸೋದೇ ಮೇನಾಗಿರೋದು. ಇದು ಚೆನ್ನಾಗಿ ಇದು ಮಾಡಬೇಕು. ಜಾಸ್ತಿ
ಇದು ಮಾಡಲಿಲ್ಲ, ಸುಮ್ಮನೆ ಕಲ್ಸಿ ಮಾಡಿಬಿಟ್ರೆ ಅದು ಒಂದಲ್ತು ಚೆನ್ನಾಗಿ ಇಸ್ಕಿ ಕಲಿಸ್ಬೇಕು. ಮಾಡಿ ತಿಂದು ನೋಡ್ಬೇಕು ನೀವು ಹೆಂಗೆ ಮಾಡ್ತಾರೆ ಅಂತ. ಅದು ಅಲ್ಲಿ ಇಲ್ಲಿ ಹೋಟ್ಲಲ್ಲಿ ತಿಂದ್ಬಿಟ್ಟು ಬಂದು ಅಲ್ಲಿ ಚೆನ್ನಾಗಿತ್ತು, ಅಲ್ಲಿ ತೊಗೊಬರಗ್ರಿ, ಇಲ್ಲಿ ಚೆನ್ನಾಗಿತ್ತು, ಈ ಹೋಟ್ಲಿಗೆ ಹೋಗ್ತಾರಗ್ರಿ ಅಂತ ಗಂಡೀರು ಕಳಿಸೋದಲ್ಲ. ಮನೇಲೇ ಒಂದು ಎರಡು ಈರುಳ್ಳಿ ಹಚ್ಬಿಟ್ಟು ಒಂದಿಷ್ಟು ಕಡಲೆ ಹಿಟ್ಟು, ಇಲ್ಲ ಅಕ್ಕಿ ಹಿಟ್ಟು, ಹಸಿ ರವೆ, ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿ ಅಲ್ಲೇ ಟೀ ಮಾಡಿ ಕೊಟ್ಟರೆ ನಿಮ್ಮ ಯಜಮಾನ್ರು ಫುಲ್ ಖುಷಿ ಆಗ್ಬಿಡ್ತಾರೆ. ಏನಪ್ಪ ನನ್ನ ಹೆಂಡ್ತಿ ಇಷ್ಟು ಚೆನ್ನಾಗಿ ಮದ್ದು ರೊಡೆ ಮಾಡಿ ಇಷ್ಟು ಚೆನ್ನಾಗಿ ಟೀ ಕಾಸು ಕೊಟ್ಟವಳೆ ಕೆಲಸದಿಂದ ಬಂದಿಟ್ಟಿಗೆ ಆಫೀಸಿಂದ ಅಂತ ಖುಷಿ ಆಗ್ಬಿಡ್ಬೇಕು ಮನೇಲಿ. ಆ ಥರ ನೀವು ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಒಂದು ಅದಕ್ಕೆ ಬಂದೈತೆ. ಹಿಂಗೆ ಒಂದು 5-10 ನಿಮಿಷ ಕಲಿಸ್ಬಿಟ್ಟು ಹಂಗೆ ಮಡಗ್ಬಿಟ್ಟು ಎಣ್ಣೆ ತಟ್ಟು ಹಾಕ್ತಾ ಇರೋದೆ, ಬಿಸಿ ಬಿಸಿ ಮದ್ದು ರೊಡೆ ತಿಂತಾ ಇರೋದೆ. ಇವಾಗ ರೆಡಿ ಇದೆ. ಒಂದು 10 ನಿಮಿಷ ಮುಚ್ಚಿ ಹಂಗೆ ಇಟ್ಬಿಡೋಣ ನೆನೆಲಿ. ಹಿಂಗೆ ಉಂಡೆ ಮಾಡ್ಕೊಂಡು ಹಿಂಗೆ ಬಾಳೆಲ್ಲಿ ಹಿಂಗೆ ತಟ್ಕೊಂಡು ಹಿಂಗೆ ರೌಂಡ್ ಮಾಡ್ಕೊಳ್ಳಿ. ಹಿಂಗೆ ಅದೇನು ಹಿಂಗೆ ಬರಬೇಕು, ಅದೆಲ್ಲ ಮುರ್ಕೊ ತಿನ್ನೋದೇ ಅಲ್ವಾ. ಅಂಕ ಇದ್ರೆ ಏನು ಬೇಜಾರು ಮಾಡ್ಕೊಬೇಡಿ, ಎಲ್ಲ ಮುರಿದೇ ತಿನ್ನೋದು. ಏನು ನೈಸ್ಗೆ ಬೇಕು ಹಂಗೆ ಬೇಕು. ಹಂಗೆ ಹೋಟ್ಲಲ್ಲಿ ನೈಸು ಮಾಡಿದರು, ಅಗಲ ಮಾಡಿದರು, ರೌಂಡಕ್ಕಿತ್ತು ಅಂತ ಏನು ಅನ್ಬೇಡಿ. ಹಿಂಗೆ ಮಾಡ್ಕೊಳ್ಳಿ, ಹಾಕೊಳ್ಳಿ, ಹಂಗಿದ್ರು ಮುರ್ಕೊ ತಿನ್ನೋದಿಗೆ. ಬಾಳೆಲೆಗೆ ಒಂಚೂರು ಎಣ್ಣೆ ಸರ್ಕೊಳ್ಳಿ, ಕೈಗೆ ಒಂಚೂರು ಎಣ್ಣೆ ಹಚ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಕೈಯಲ್ಲಿ ತಟ್ಕೊಂಡ್ರು ರೌಂಡಕ್ಕೆ ಬರ್ತದೆ. ಅಯ್ಯೋ ಚಪಾತಿ ಹೊತ್ತು ಪೂರಿ ಹೊತ್ತು ಮನೆ ಇಲ್ವಲ್ರಿ, ಅದಿಲ್ವಲ್ಲ ಮದ್ದು ರೊಡೆ ಮಾಡೋಕ್ಕೆ, ಇದು ಬೇಕಾಗಿತ್ತೇನೋ ಇದು ಬೇಕಾಗಿತ್ತೇನೋ ಅಂತ ಏನೂ ಇಲ್ಲ. ಮೈದಾ ಇದು ರವೆ, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಕಡಲೆ ಬೀಜ, ಎಳ್ಳು, ಜೀರಿಗೆ, ಪತ್ತಿ ಒಂದು ನಿಮ್ಮ ಮನೆಗಳಲ್ಲಿ ಇರ್ತದೆ. ಏನು ಅಂಗಡಿಗೆ ಹೋಗಿ ತರಬೇಕಾದ ಅವಶ್ಯಕತೆ ಇಲ್ಲ. ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಒಂದೊಂದು ಬೇಯ್ತಾ ಇದ್ದಂಗೆ ಹಿಂಗೆ ಒಂದೊಂದು ಎತ್ಕೊತಾರ್ರಿ. ನೋಡಿ ಇದು ಬೆಂದಿದೆ. ಇದು ಇರಮ್ಮ ಇದು ತೆಗಿಯೋಣ. ಇದು ನೋಡಿ ಕಲರ್ ಬರಬೇಕು. ಈ ಕಲರ್ ಜಾಸ್ತಿ ಸೀಸ್ಬೇಡಿ, ಚೆನ್ನಾಗಿರಲ್ಲ. ಈ ಕಲರ್ ಇದ್ದರೆ ಚೆನ್ನಾಗಿರ್ತದೆ. ಹಿಂಗೆ ಕರ್ಕರ್ವಾಗಿ ಬಿಸಿ ಬಿಸಿ ಸೂಪರಾಗಿ ತಿನ್ಬೇಕು ಅನ್ನಿಸ್ತಾ ಇದೆಯಾ ನಿಮಗೆ? ಮದ್ದು ರೊಡೆ ತಿನ್ಬೇಕು ಅನ್ನಿಸ್ತಾ ಇದೆಯಾ? ಟಕ ಅಂತ ಈಗ ಶುರು ಹಚ್ಕೊಳ್ಳಿ ಮನೆಗೆ ಹೋಗಿ. ಒಂದೇ ಹದ್ವಾಗಿ ಬೇಯಿಸ್ಬೇಕು. ಜಾಸ್ತಿ ಉರಿ ಕೊಟ್ಟು ಸೀದೋದ್ರೆ ಒಳಗೆ ಮೇಲೆ ಸೀದೈತದೆ ಈರುಳ್ಳಿ, ಒಳಗೆ ಇಟ್ಟು ಬೆಂದಿರಲ್ಲ. ಉರಿ ಕಮ್ಮಿ ಕೊಟ್ಕೊಂಡು ನಿಧಾನಕ್ಕೆ. ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀನಿ, ನೀವು ಗ್ಯಾಸಲ್ಲಿ ಮಾಡ್ತೀರಲ್ವ, ನೋಡಿಕೊಂಡು ಬಾಣಲಿ ಮಂದಾಗಿರೋದು ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಹಿಂಗೆ ಎತ್ಕೊಂಬಿಡಿ, ಬೆಂದಂಗೆ ಹಿಂಗೆ ಎತ್ಕೊಂಡು ಯಾರನ್ನಾರು ಒಬ್ರು ಅರ್ಗಲ್ಲಿ ಕುಂಡಿಸ್ಕೋಬೇಕು ಅಂತ ಏನಿಲ್ಲ. ಒಂದು ಅಲ್ಲಿ ತಟ್ಟು ಮಾಡಿಬಿಟ್ಟು ಹಿಂಗೆ ಎತ್ಕೊಂಡು ಹಿಂಗೆ ಇಷ್ಟು ಕಲರ್ ಬಂದರೆ ಸಾಕು. ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಇಷ್ಟೇ ಕಲರ್ ಸಾಕು, ಚೆನ್ನಾಗಿ ಕಾಣುತ್ತೆ. ಈಗ ಕಾಳ್ದಿದೆಯಾ, ಈಗ ಎಣ್ಣೆ ಕಾಯ್ತಾ ಇರ್ತದೆ. ಇದೆಲ್ಲ ಒಂದು ಎರಡು ಎತ್ಕೊಂಡು ಇನ್ನೊಂದು 2 ತಟ್ಟು ಹಾಕ್ರಿ. ಅದ್ರ ಪಡಗೆ ಅದು ಬೇಯ್ತಾ ಇರ್ತದೆ, ಇದ್ರ ಪಡಗೆ ಇದು ಬೇಯ್ತಾ ಇರ್ತದೆ. ಈಗ ಇದು ಬೇಯ್ತಾ ಇರಲಿ, ಇನ್ನೊಂದು ಹಾಕುವ ಅದಕ್ಕೆ. ಇವಾಗ ರೆಡಿ ಇದೆ, ಮಾಡ್ತಾಯಿದ್ದೀನಿ. ಮಾಡಿ ತೊಗೊಬಂದಿದ್ದೀನಿ. ಬಿಸಿ ಇದ್ರ ಜೊತೆಗೆ ಒಂದು ಗ್ಲಾಸ್ ಟೀ ಬೇಕು. ಹಿಂಗೆ ಎತ್ಕೋಬೇಕಂತೆ, ಹಿಂಗೆ ಮಾಡಬೇಕಂತೆ. ಹಿಂಗೆ ಹಾಕ್ಕೊಂಡು ಹಿಂಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಏನು ಕಷ್ಟದ ಕೆಲಸ ಅಲ್ಲ, ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ.